ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ಬ್ಲಾಗ್ಸ್. ಸ್ವಲ್ಪ ಜ್ಯುವೆಲ್ರೀಸ್ ತೊಗೊಂಡು ಬಂದಿದ್ದೆ, ಅದನ್ನೆಲ್ಲ ತೋರಿಸೋಣ ಅಂತ ಹೇಳಿ ವ್ಲಾಗ್ ಮಾಡ್ತಾಯಿದ್ದೀನಿ. ಹಾಗೆ ಆಲ್ಮೋಸ್ಟ್ ಒಂದು 10 ಡೇಸ್ ಆಗಿತ್ತು ವ್ಲಾಗ್ ಅಪ್ಲೋಡ್ ಮಾಡಿ. ಇವಾಗ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ. ಫೋನ್ ಸ್ವಲ್ಪ ಪಾಸ್ವರ್ಡ್ಸ್ ಮಿಸ್ ಔಟ್ ಆಗಿ ಫೋನ್ ಹ್ಯಾಂಗ್ ಆಗಿತ್ತು ಆ್ಯಂಡ್ ಲಾಕ್ ಕೂಡ ಆಗಿತ್ತು. ಅದರಿಂದ ಫೋನ್ನ ಫ್ಲ್ಯಾಶ್ ಮಾಡಿಸೋದ್ರಿಂದ ಒಂದು 3-4 ಎಡಿಟೆಡ್ ವೀಡಿಯೋಸ್ ಎಲ್ಲ ಮಿಸ್ ಆಗಿದೆ. ಡಿಲೀಟ್ ಆಗಿದೆ ಫ್ಲ್ಯಾಶ್ ಮಾಡಿಸಿದ್ರಿಂದ. ತುಂಬ ಒಳ್ಳೊಳ್ಳೆ ಕಂಟೆಂಟ್ ಇತ್ತು, ಬಟ್ ಮಿಸ್ ಆಯಿತು. ಆದರೂ ಪರವಾಗಿಲ್ಲ ಅಂತ ಹೇಳಿ ಮತ್ತೆ ಎಲ್ಲ ವೀಡಿಯೋಸ್ ಎಲ್ಲ ಕ್ಯಾಪ್ಚರ್ ಮಾಡಿಕೊಂಡು ಎಡಿಟ್ ಮಾಡಿ ವ್ಲಾಗ್ನ ಶೇರ್ ಮಾಡೋಣ ಅಂತ ಹೇಳಿ ವ್ಲಾಗ್ ಮಾಡ್ತಾಯಿದ್ದೀನಿ. ಯಾರಾದರೂ ಹೊಸ್ದಾಗೆ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ವ್ಲಾಗ್ಸ್. ಜ್ಯುವೆಲ್ರೀಸ್ ಏನಂದರೆ, ಪಾಪುಗೆ ನನಗೆ ಸ್ವಲ್ಪ ಅವನಿಗೆ ಚಿಕ್ಕದಾಗಿರೋ ನೈಲ್ ಕಟರ್ಸ್ ಬೇಕಿತ್ತು. ತರೋಣ ಅಂತ ಹೋಗಿದ್ದೆ. ಅಲ್ಲಿ ನಾನು ಒಂದು ಸ್ಟೋನ್ ಜ್ಯುವೆಲ್ರಿ ತರೋಣ ಅಂತ ಹೋಗಿದ್ದಿದ್ದು. ಆ್ಯಕ್ಚುಲಿ ಒಂದು ಫ್ಯಾನ್ಸಿ ಸ್ಯಾರಿ ಪರ್ಚೇಸ್ ಮಾಡಿದ್ದೆ. ಆ ಸ್ಯಾರಿಗೆ ಮ್ಯಾಚ್ ಆಗೋ ಥರ ಜ್ಯುವೆಲ್ರಿ ತಗೊಳ್ಳೋಣ ಅಂತ ಹೋಗಿದ್ದೆ ನಾನು. ಅಲ್ಲಿ ನನಗೆ ಅಂದರೆ ಇನ್ಸ್ಟಾಗ್ರಾಮ್ನಲ್ಲಿ ನೋಡಿದ್ದೆ ಬೀಡೆಡ್ ಜ್ಯುವೆಲ್ರೀಸ್ ಥರದ್ದು, ಅಂದರೆ ಒಂಥರ ಮುತ್ತಿಂದು ಆ್ಯಂಡ್ ಬೀಡ್ಸ್ ಬರುತ್ತಲ್ಲ ಆ ರೀತಿದು, ಆ್ಯಂಡ್ ಗುಂಡಿನ ಸರ ಈ ರೀತಿದೆಲ್ಲ. ಸಿಮಿಲರಾಗಿ ಅದೇ ರೀತಿ ಸಿಕ್ತು ಆ್ಯಂಡ್ ಕ್ವಾಲಿಟಿ ಕೂಡ ಚೆನ್ನಾಗಿತ್ತಲ್ಲಿ. ಅದರಿಂದ ತಗೊಳ್ಳೋಣ ಅಂತ ತಗೊಂಡೆ. ಇದೊಂದು ಜ್ಯುವೆಲ್ರಿ ತಗೊಂಡೆ. ಆ್ಯಂಡ್ ಇನ್ಸ್ಟಾಗ್ರಾಮ್ಗಿಂತ ಕಂಪೇರ್ ಮಾಡಿದ್ರೆ ಆನ್ಲೈನ್ಸ್ಗಿಂತ ಅಲ್ಲಿ ಪ್ರೈಸ್ ಕೂಡ ಒಂದು ರೇಂಜಲ್ಲಿ ಕಡಿಮೆನೇ ಇತ್ತು. ಒಂದು 100-200 ಡಿಫ್ರೆನ್ಸ್ ಇತ್ತು. ಹೇಗೂ ಕ್ವಾಲಿಟಿ ಕೂಡ ಚೆನ್ನಾಗಿದೆ ಆ್ಯಂಡ್ ಫಿನಿಶಿಂಗ್ ಕೂಡ ಚೆನ್ನಾಗಿತ್ತು ಅಂತ ಹೇಳಿ ತಗೊಂಡೆ. ಆ್ಯಂಡ್ ಇದೊಂದು ಇಯರಿಂಗ್ಸ್ ಸಪ್ರೇಟ್ ತೊಗೊಂಡೆ. ಹಾಗೆ ಡ್ರೆಸ್ಸಸ್ಗೆಲ್ಲ ಕ್ಯಾಶುವಲಾಗಿ ಚೆನ್ನಾಗಿರುತ್ತೆ ಅಂತ ಹೇಳಿ ಇದು ತೊಗೊಂಡೆ. ನನಗೆ ಯಾವಾಗಲೂ ಸ್ಟಡ್ಡೆಡ್ ಜ್ಯುವೆಲ್ರೀಸನ್ನೇ ತೊಗೊಳ್ಳೋದು, ಬಟ್ ಈ ಸಲ ಸ್ವಲ್ಪ ಡಿಸೈನರ್ ಥರದ್ರಲ್ಲಿ ತೊಗೊಂಡೆ. ಇದು ಸೆಕೆಂಡ್ ಒನ್. ಇದು ಬೀಡ್ಸ್ದು, ಅಂದರೆ ಡಾಲರ್ ಬಂದು ಪೂರ್ತಿ ಗೋಲ್ಡ್ ಬೀಡ್ಸ್ ಬಂದಿದೆ. ನಾನು ಪ್ಯಾಕ್ ಕೂಡ ರಿಮೂವ್ ಮಾಡಿರಲಿಲ್ಲ. ಫೋನ್ ಹ್ಯಾಂಗ್ ಆಯ್ತಲ್ಲ, ತುಂಬ ದಿನ ಆಯ್ತು ತಂದು. ವೀಡಿಯೋಸ್ ಕ್ಯಾಪ್ಚರ್ ಮಾಡಿರಲಿಲ್ಲ. ಆಲ್ಮೋಸ್ಟ್ 3-4 ದಿನ ಫೋನ್ ಇರಲಿಲ್ಲ ನನ್ನ ಹತ್ರ. ತಗೊಂಡು ಬಂದಮೇಲೆ ಮಾಡಿದ್ರಾಯ್ತು ಫೋನ್ನ ಅಂತ ಹೇಳಿ ಕ್ಯಾಪ್ಚರ್ ಮಾಡಿ ಇಟ್ಕೊಂಡಿದ್ದೆ. ಆ್ಯಂಡ್ ಟೈಮ್ ಕೂಡ ಸಾಕಾಗ್ತಿಲ್ಲ, ಬಿಕಾಸ್ ಪಾಪು ಇರೋದ್ರಿಂದ ಅವನ್ನ ನೋಡ್ಕೊಳ್ಬೇಕಾಗುತ್ತೆ. ಆ್ಯಂಡ್ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಬೋದು, ಬಟ್ ವಾಯ್ಸ್ ಓವರ್ ಕೊಡೋದಾಗಲಿ ಎಡಿಟಿಂಗ್ ಮಾಡೋಕ್ಕೆ ತುಂಬ ಟೈಮ್ ಬೇಕಾಗುತ್ತೆ. ಇದಕ್ಕೆ ಸಿಮಿಲರ್ ಇಯರಿಂಗ್ಸ್ ಬಂದಿದೆ. ಡಾಲರ್ನಲ್ಲಿ ಹೇಗಿದೆ ಆ ಥರದ್ದು ಸಿಮಿಲರ್ ಇದೆ. ಆ್ಯಂಡ್ ಇನ್ನೊಂದು ಅಲ್ಲಿ ಬ್ಲ್ಯಾಕ್ ಮಾಪ್ ಕಾಣ್ತಾ ಇದೆಯಲ್ಲ, ಆ ಓಲೆ ಆ ಸೆಟ್ದು ನಾನಿವಾಗ ತೋರಿಸಿದ ಓಲೆ ಎರಡಕ್ಕೂ ಕೂಡ ಒಂದೇ ರೀತಿ ಓಲೆಗಳು ಬಂದಿದೆ. ಬಟ್ ಸೈಜ್ ಸ್ವಲ್ಪ ವೇರಿ ಆಗುತ್ತೆ ಅಷ್ಟೇ. ಆ ಬ್ಲ್ಯಾಕ್ ಬೀಡ್ಸ್ದು ದೊಡ್ಡ ಇದೆ ಆ್ಯಂಡ್ ಈ ಬೀಡ್ಸ್ದು ಸ್ವಲ್ಪ ಚಿಕ್ಕ ಇದೆ. ನಾನು ಓಪನ್ ಏನು ಮಾಡ್ತಿಲ್ಲ, ಹಾಗೆ ತೋರಿಸಿಡ್ತಿದ್ದೀನಿ. ಬಿಕಾಸ್ ಏನಂದರೆ ಹಾಗೆ ಎಲ್ಲ ಜೊತೆಲಿಟ್ಟರೆ ಸ್ವಲ್ಪ ಕಲರ್ಸ್ ಎಲ್ಲ ಮಿಕ್ಸ್ ಆದಂಗೆ, ಶೇಡ್ ಆದಂಗೆ ಅನಿಸುತ್ತೆ. ಅದರಿಂದ ಪ್ಯಾಕಲ್ಲೇ ಇಟ್ಟರೆ ಶೇಡ್ ಆದಂಗೆ ಕೂಡ ಅನಿಸೋದಿಲ್ಲ ಆ್ಯಂಡ್ ನೀಟಾಗಿ ಕೂಡ ಆರ್ಗನೈಸ್ಡಾಗೇ ಇರುತ್ತೆ. ಇದಕ್ಕೆಲ್ಲ ಸಪ್ರೇಟ್ ಬಾಕ್ಸ್ ತೊಗೊಳ್ಳೋವರೆಗೂ ಹೀಗೆ ಇದರಲ್ಲೇ ಇರಲಿ ಅಂತ ಹೇಳಿ ಹಾಗೆ ಇಟ್ಕೊಳ್ತಾ ಇದ್ದೀನಿ. ಇದೊಂದು ಮಾತ್ರ ಓಪನ್ ಮಾಡಿದೆ, ಬಿಕಾಸ್ ಇದನ್ನು ಇವಾಗ ವೇರ್ ಮಾಡೋಣ ಅಂತ. ಎಲ್ಲ ಜ್ಯುವೆಲ್ರಿ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ಪ್ರೈಸ್ ಜಾಸ್ತಿ ತೊಗೊಂಡ್ರು. ಅದೊಂದು ಸೆಟ್ಗೆ 350 ಆಯ್ತು ಇವಾಗ ನನ್ನ ಕೈನಲ್ಲಿರೋದಕ್ಕೆ. ಅದು ಸ್ವಲ್ಪ ಫ್ಲ್ಯಾಶ್ ಲೈಟ್ಗೆ ಸ್ವಲ್ಪ ಏನಂದರೆ ಸ್ವಲ್ಪ ಮಿಕ್ಸ್ಡ್ ಔಟ್, ಅಂದರೆ ಫಿನಿಶಿಂಗ್ ಚೆನ್ನಾಗಿಲ್ಲ ಅನ್ನೋ ಥರ ಕಾಣ್ತಿದೆ. ಬಟ್ ತುಂಬ ಚೆನ್ನಾಗಿದೆ. ನಾನು ವೇರ್ ಮಾಡಿದ್ದೆ, ಒಂದು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನೋಡಿ. ಒಂದು ಬ್ಲೂ ಕುರ್ತಾ ಸೆಟ್ ಜೊತೆಗೆ ಹಾಕ್ಕೊಂಡಿದ್ದೆ ಇದನ್ನ. ಅಷ್ಟು ಚೆನ್ನಾಗಿತ್ತು. ಅಂದರೆ ಪೂರ್ತಿ ಎಲ್ಲ ಸಾಫ್ಟ್ ಚೈನ್ ಇದೆ ಹಿಂದೆ. ನೆಕ್ ಹತ್ರ, ಅಂದರೆ ಕತ್ ಹತ್ರ ಮಾತ್ರ ಡಿಸೈನ್ ಬರುತ್ತೆ ಮುಂದೆ. ಅದರಿಂದ ಅದು ಚೆನ್ನಾಗಿದೆ. ಅದೊಂದು ಮಾತ್ರ ಪ್ರೈಸ್ ಜಾಸ್ತಿ ತೊಗೊಂಡ್ರು. ಇನ್ನು ಮಿಕ್ಕಿದ್ದೆಲ್ಲ ಅದಕ್ಕಿಂತ ಕಡಿಮೆನೇ. ಅದು ಬ್ಲ್ಯಾಕ್ ಬೀಡ್ಸ್ ಇರೋದು ಮತ್ತು ಇನ್ನೊಂದು ಬೀಡೆಡ್ ಜ್ಯುವೆಲ್ರಿ, ಅದು 250 ಪರ್ ಸೆಟ್ ತೊಗೊಂಡ್ರು. ಆ್ಯಂಡ್ ಸ್ಟೋನ್ ಜ್ಯುವೆಲ್ರಿ ತೋರಿಸಿದ್ನಲ್ಲ, ಅದು 200 ತೊಗೊಂಡ್ರಷ್ಟೇ. ಎಲ್ಲದರಿಂದ ನಾನು ಏನೇನು ತೊಗೊಂಡೆ ಎಲ್ಲ 1000 ಆಯಿತು. ಇನ್ನೂ ಸ್ವಲ್ಪ ಅಂದರೆ ಫ್ಯಾನ್ಸಿ ಸ್ಟೋನಲ್ಲಿ ಕ್ಲಿಪ್ಸ್ ಮತ್ತು ಸೇಫ್ಟಿ ಪಿನ್ಸ್ ಎಲ್ಲ ತೊಗೊಂಡಿದ್ದೆ. ಇವಾಗ ಅದು ನಾನು ಹೇಳಿದ್ನಲ್ಲ ಬ್ಲೂ ಡ್ರೆಸ್ಸಿಗೆ ವೇರ್ ಮಾಡಬೇಕು, ಅದರಿಂದ ಅದೊಂದು ನೆತ್ತಿಟ್ಕೊಂಡೆ. ಆ್ಯಂಡ್ ಇದು ಬ್ಲ್ಯಾಕ್ ಬೀಡ್ಸ್ ಥರ ಇಯರಿಂಗ್ಸ್ ಆಗಲೇ ತೋರಿಸಿದ್ನಲ್ಲ ನಿಮಗೆ, ಸೇಮ್ ಈ ಡಾಲರ್ನಲ್ಲಿ ಏನು ಡಿಸೈನ್ ಇದೆಲ್ಲ ಇಯರಿಂಗ್ಸ್ ಸೇಮ್ ಅದೇ ಥರ ಬಂದಿದೆ. ಆ್ಯಂಡ್ ಸ್ವಲ್ಪ ಫೇರ್ ಇರೋರಿಗೆ ಈ ಬ್ಲ್ಯಾಕ್ ಬೀಡ್ಸ್ ಈ ರೀತಿ ಹಾಕಿದ್ರೆ ಸ್ಯಾರಿ ಜೊತೆಗೆ ತುಂಬ ಚೆನ್ನಾಗಿ ಕಾಣುತ್ತೆ ಇದು.
ಇದನ್ನು ವೇರ್ ಮಾಡೋಣ ಯಾವಾಗಾದರೂ ಅಂತ ಅಂದ್ಕೊಂಡೆ. ಬಿಕಾಸ್ ನಾನು ಇವಾಗ ಈ ರೀತಿ ಮುಂಚೆ ತೊಗೊಳ್ತಿದ್ದೆ ಈ ರೀತಿ ಆರ್ಟಿಫಿಷಿಯಲ್ ಜ್ಯುವೆಲ್ಸ್‌ನ. ಇವಾಗ ತೊಗೊಳ್ತಾ ಇದ್ದೀನಿ ಜಾಸ್ತಿ ಬಿಕಾಸ್ ಸ್ಯಾರಿ ಮಾಡಿದಾಗೆಲ್ಲ ಗೋಲ್ಡ್ ಜ್ಯುವೆಲ್ರಿನೇ ಹಾಕಿದ್ರೆ ನನ್ನ ಹತ್ರ ಗೋಲ್ಡ್ ಜ್ಯುವೆಲ್ರಿನಲ್ಲಿ 2 ಸೆಟ್ಸ್ ಇದೆ. ಒಂದು ನೆಕ್ಲೆಸ್ ಸೆಟ್ ಅದು ಪೇರು ಮತ್ತು ಇನ್ನೊಂದು ಲಾಂಗ್ ಚೈನ್ ಥರದ್ದು ಪೇರು. ಅದು ಯಾವಾಗಲೂ ಅದನ್ನೇ ಹಾಕಿದ್ರೆ ಏನನ್ಸುತ್ತೆ ಅಂದರೆ ಸೇಮ್ ಯಾವಾಗಲೂ ಅದೇ ಹಾಕ್ದಂಗೆ ಅನಿಸ್ತಾ ಇರುತ್ತೆ. ಅದರಿಂದ ಆರ್ಟಿಫಿಷಿಯಲ್ ಹಾಕಿದ್ರೆ ಏನು ತೊಂದರೆ ಇರಲ್ಲ ಅಂತ ಹೇಳಿ ತಗೊಂಡೆ. ಆ್ಯಂಡ್ ನಮ್ಮ ತೋಟಕ್ಕೆ ಇವತ್ತು ಕೆಲ್ಸಕ್ಕೆ ಬಂದಿದ್ದಾರೆ. ಅಂದರೆ ಇವಾಗ ಇದು ಅಕ್ಟೋಬರ್ ನವಂಬರ್ನಲ್ಲಿ ಅಡಿಕೆಕಾಯಿ ಸೀಸನ್ ಇರೋದರಿಂದ ನಮ್ಮ ತೋಟಕ್ಕೆ ಕೆಲ್ಸಕ್ಕೆ ಬಂದಿದ್ದರು. ಅವ್ರಿಗೆಲ್ಲ ಟೀ ಕೊಟ್ಬಿಟ್ಟು ಹೋಗೋಣ ಅಂತ ಹೇಳಿ ಬಂದಿದ್ದೆ. ಹಾಗೆ ಓಡಾಡಿಕೊಂಡು ಸ್ವಲ್ಪ ತೋಟ ನೋಡೋಣ ಅಂತ. ಅಜ್ಜಿ ಟೀ ಕುಡಿ ಬನ್ನಿರಿ. ಆ್ಯಂಡ್ ಅಲ್ಲಿಂದ ಬಂದಾದಮೇಲೆ ಸ್ವಲ್ಪ ಕೆಲಸ ಮಾಡೋಣ ಅಂತ ಬಂದೆ. ಪಾಪುಗೆ ಸ್ವಲ್ಪ ಫ್ರೂಟ್ಸ್ ಎಲ್ಲ ತರಿಸ್ಕೊಂಡಿದ್ದೆ. ಅಂದರೆ ನಾವು ಹೋಗೋ ಶಾಪ್ಸ್ನಲ್ಲಿ ಏನಂದರೆ ನಾರ್ಮಲ್ ಆ್ಯಪಲ್ ಮತ್ತು ಇದೇನು ನಮಗೆ ಫ್ರೂಟ್ಸ್ ರೆಗ್ಯುಲರಾಗಿ ಅವೈಲೇಬಲ್ ಇರುತ್ತೆ ಆ ಫ್ರೂಟ್ಸ್ ಮಾತ್ರ ಸಿಗುತ್ತೆ. ಸೊ ತುಮಕೂರಿಗೆ ಹೋಗಿದ್ದರಿಂದ ಈ ಫ್ರೂಟ್ಸ್ನ ತರಿಸ್ಕೊಂಡಿದ್ದೆ. ಬಿಕಾಸ್ ಅವನಿಗೆ ಪಾಪುಗೇನೆಂದರೆ ವೆರೈಟೀಸ್ ಫ್ರೂಟ್ಸ್ ಅಂದರೆ ಅವನಿಗೆ ಫ್ರೂಟ್ಸ್ ಇಷ್ಟ. ಸೊ ವೆರೈಟಿ ಕೊಟ್ಟರೆ ಚೆನ್ನಾಗಿ ತಿಂತಾನೆ ಹೇಳಿ ತರಿಸ್ಕೊಂಡಿದ್ದೆ. ಸ್ವಲ್ಪ ಪ್ಲಮ್ಸ್ ಮತ್ತು ಆರೆಂಜ್ ಆ್ಯಪಲ್ ಎಲ್ಲ. ಸೊ ಇಲ್ಲೇ ತಂದರೆ ಏನಾಗುತ್ತೆ ಅಂದರೆ ಲೋಕಲ್ ಸ್ಟ್ರೀಟ್ಸ್ನಲ್ಲಿ ಪ್ರೊಮೊಗ್ರನೇಟ್ ಎಲ್ಲ ನೋಡಿ ಒಂಥರ ಈ ರೀತಿ ಎಲ್ಲ ಏನೋ ಒಂಥರ ಶೇಡ್ ಆದಂಗೆ ಈ ರೀತಿದು ಕೊಟ್ಬಿಡ್ತಾರೆ, ಚೆನ್ನಾಗಿರಲ್ಲ. ಸೊ ಸ್ವಲ್ಪ ಪ್ರೈಸ್ ಜಾಸ್ತಿ ಕೊಟ್ರೂ ಚೆನ್ನಾಗಿರಬೇಕು ಆ ರೀತಿ ತರಿಸ್ಕೊಂಡಿದ್ದೆ. ಸೊ ಇದನ್ನೆಲ್ಲ ಎತ್ತಿಟ್ಕೊಂಡು ಪಾಪುಗೆ ಸ್ವಲ್ಪ ಫ್ರೂಟ್ನ ಕಟ್ ಮಾಡಿಕೊಟ್ಟು ಅವನಿಗೆ ಏನೇನು ಬೇಕೆಲ್ಲ ಕೊಟ್ಬಿಟ್ಟು ಸ್ವಲ್ಪ ಇಲ್ಲಿ ಕೈ ತೋಟ ಥರ ಇದೆ ಮನೆ ಹತ್ತಿರ, ಅಲ್ಲಿ ಹೋಗಿದ್ದು ಬರೋಣ ಅಂತ ಅಂದ್ಕೊಂಡೆ. ಆ್ಯಂಡ್ ಊರಲ್ಲಿ ಅಂದರೆ ಅಮ್ಮ ಮನೆಯಲ್ಲಿ ಈ ರೀತಿ ಒಂದು ಹೈಬಿಸ್ಕಸ್ ಫ್ಲವರ್ ಒಂದು ಗಿಡ ಇತ್ತು. ಸೊ ಅದರದ್ದೊಂದು ಸ್ವಲ್ಪ ಕಟ್ಟಿಂಗ್ಸ್ನ ಈ ರೀತಿ ಹಳ್ಳಿ ಕಡೆಯಲ್ಲಿ ಇದು ಪ್ಯಾಕೆಟ್ ಸಿಗುತ್ತೆ ಅದರಲ್ಲಿ ಅಂದರೆ ನರ್ಸರಿನಲ್ಲಿ ಸಿಗುತ್ತೆ ಆ ಥರದ್ದೊಂದು ಪ್ಯಾಕೆಟ್ಗೆ ಹಾಕಿಟ್ಟಿದ್ದೆ ನಾನು. ಸೊ ಅದು ಅಲ್ಲೇ ಅಂದರೆ ಚೆನ್ನಾಗಿ ಬಂದುಬಿಟ್ಟು ಹೂ ಬಿಟ್ಟಿತ್ತು. ಅದನ್ನೆಲ್ಲ ನೋಡಿಕೊಂಡು ಆ್ಯಂಡ್ ಸ್ವಲ್ಪ ಹೂವೆಲ್ಲ ಕಿತ್ಕೊಂಡು ಬಂದೆ. ಆ್ಯಂಡ್ ಒಂದು ಪಾರ್ಸಲ್ ಬಂದಿತ್ತು. ಒಂದು ಬ್ಯಾಗ್ ಬುಕ್ ಮಾಡಿದ್ದೆ, ಹ್ಯಾಂಡ್ ಬ್ಯಾಗ್ನ. ಸೊ ನನಗೆ ಅದು ಬುಕ್ ಮಾಡಿದ್ದು ನೆನಪಿತ್ತು. ಅಂದರೆ ಸ್ವಲ್ಪ ಅದು ಡಿಲಿವರಿ ಡಿಲೇ ಆಗಿದ್ದರಿಂದ ನನಗೆ ಯಾವ ರೀತಿದು ಬುಕ್ ಮಾಡಿದ್ದೆ ಅನ್ನೋದೇ ಮರ್ತೋಗಿತ್ತು. ಅಂದರೆ ನಾನು ನಾರ್ಮಲಾಗಿ ಈ ರೀತಿ ಬ್ಯಾಗ್ಸ್ ಎಲ್ಲ ಏನೂ ಯೂಸ್ ಮಾಡೋದಿಲ್ಲ. ಸೊ ಪಾಪುನ ಎಲ್ಲಾದರೂ ಕರ್ಕೊಂಡು ಹೋಗ್ಬೇಕಾದ್ರೆ ಒಂದು ಬಾಟಲ್ಸ್ ಮತ್ತು ಡೈಪರ್ ಇದನ್ನೆಲ್ಲ ಇಟ್ಕೊಳ್ಳೋಕ್ಕೆ ನಾರ್ಮಲ್ ಡೈಪರ್ ಬ್ಯಾಗ್ ಈ ರೀತಿದು ಬ್ಯಾಗ್ ಕ್ಯಾರಿ ಮಾಡ್ತಿದ್ದೆ. ಬಟ್ ಎಲ್ಲ ಕಡೆ ಅದನ್ನು ತಗೊಂಡೋಗೋಕ್ಕಾಗೋದಿಲ್ಲ ಅಂತ ಹೇಳಿ ಒಂದು ಹ್ಯಾಂಡ್ ಬ್ಯಾಗ್ನ ಬುಕ್ ಮಾಡಿಕೊಂಡಿದ್ದೆ. ಸಿಂಪಲ್ಲಾಗಿ ಸುಮ್ಮನೆ ಒಂದು ಜಿಪ್ ಇರೋ ರೀತಿಯದ್ದು. ಇಲ್ಲೇ ಹೊರಗಡೆ ಎಲ್ಲಾದರೂ ಹೋದಾಗ ಅವ್ನ ಥಿಂಗ್ಸ್ನ ಇಟ್ಕೊಳ್ಳೋಕ್ಕೆ ಅಂತ ಹೇಳಿ ಬುಕ್ ಮಾಡಿದ್ದೆ. ಸೊ ಅದು ಬಂದಿತ್ತು. ಹಾಗೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ತೋರಿಸ್ತಾ ಇದ್ದೆ. ಸೊ ಇದು ಎಕ್ಸ್ಟೆಂಡ್ ಕೂಡ ಮಾಡ್ಕೊಳ್ಬೋದು. ಅದೇನಿದೆ ಸ್ಟ್ರಿಪ್ ಇದೆಯಲ್ಲ ಅದನ್ನ ನಮಗೆ ಯಾವ ಸೈಜ್ ಬ್ಯಾಗ್ ಲೆಂತ್ ಎಷ್ಟು ಬೇಕಿತ್ತು ಆ ರೀತಿ ಎಲ್ಲ ಮಾಡ್ಕೊಳ್ಬೋದು. ಹುಕ್ ಕೊಟ್ಟಿದ್ದಾರೆ. ಆ್ಯಂಡ್ ಇದಕ್ಕೆ ಜಿಪ್ ಇಲ್ಲ ಅಷ್ಟೇ, ಒಂದು ಬಟನ್ ರೀತಿ ಇದೆ. ಆ ರೀತಿಯದ್ದು ಬ್ಯಾಗ್ ಇದು ತೋರಿಸ್ತೀನಿ. ಲೆದರ್ ಬ್ಯಾಗ್ ಇದೆ ಆ್ಯಕ್ಚುಲಿ. 350 ಕಾಸ್ಟ್ ಆಯ್ತು ಅಷ್ಟೇ ಇದು. ಆ್ಯಂಡ್ ಅದನ್ನು ಓಪನ್ ಮಾಡಿದ್ದಾದಮೇಲೆ ಅಜ್ಜಿ ಮನೆ ಹತ್ರ ಹೋಗಿ ಬರೋಣ ಅಂತ ಅಂದ್ಕೊಂಡೆ. ಸೊ ನಾವಿರೋ ಹತ್ರನೇ ಅಜ್ಜಿ ಮನೆ ಕೂಡ ಇರೋದು. ಸೊ ಅಜ್ಜಿ ತಾತನ ನೋಡಿಕೊಂಡು ಹಾಗೆ ಪಾಪುನ ಓಡಾಡಿಸ್ದಂಗೆ ಆಗುತ್ತೆ ಅಂತ ಹೇಳಿ ಕರ್ಕೊಂಡೋಗಿದ್ದೆ. ಅವನಿಗೆ ಸ್ವಿಂಗ್ನಲ್ಲಿ ಅಂದರೆ ತೊಟ್ಲು ಥರ ತೂಗ್ದಂಗೆ ಅನ್ನಿಸ್ತಾ ಇತ್ತು. ಸೊ ತೊಟ್ಲಲ್ಲಿ ಕೂರಿಸಿದ್ರೆ ಅಲ್ಲೇ ನಿದ್ದೆ ಮಾಡೋ ಥರ ಆಡ್ತಿದ್ದ. ಅಂದರೆ ನನಗೆ ಅಲ್ಲಿಗೋದ್ರೆ ಪಾಪುನ ನಾನು ಎತ್ಕೊಳ್ಳೋ ಅಷ್ಟು ಇದಿರಲ್ಲ, ಅವರೆಲ್ಲರೂ ಎತ್ಕೊಂಡು ಆಟಾಡಿಸೋದು, ಊಟ ತಿನ್ನಿಸೋದು ಈ ರೀತಿ ಎಲ್ಲ ಮಾಡ್ತಿರ್ತಾರೆ. ಆ್ಯಂಡ್ ಅವ್ರ ಮನೆ ತೋಟದಲ್ಲಿರೋದ್ರಿಂದ ಪಿಕಾಕ್ಸ್ ಎಲ್ಲ ಮನೆ ಹತ್ರನೇ ಬರುತ್ತೆ, ನವಿಲುಗಳೆಲ್ಲ ಎಲ್ಲ ನೋಡಿಕೊಂಡು ಮತ್ತು ನನ್ನ ಪಾಪು ಇವತ್ತು ಸುಮ್ಮನೆ ಹಾಗೆ ಮಾತಾಡಿಕೊಂಡು ಇವತ್ತು ಫಸ್ಟ್ ಟೈಮ್ ವಾಕ್ ಮಾಡ್ತಾ ಇದ್ದಾನೆ, ಅದು ನಡೀತಾ ಇದ್ದಾನೆ. ಸೊ ಆಗುತ್ತೆ ಟಿ ವಿನಲ್ಲಿ ಸಾಂಗ್ಸ್ ಹಾಕಿದ್ದ ಹಾಗೆ ಹಾಕಿದ ತಕ್ಷಣ ಸಡನ್ನಾಗೆ ನಡೆಯೋಕ್ಕೆ ಶುರು ಮಾಡ್ದೆ. ಅನ್ಎಕ್ಸ್ಪೆಕ್ಟೆಡಾಗಿ ಅದು ಕ್ಯಾಪ್ಚರ್ ಆಯಿತು. ಅವನು ಫಸ್ಟ್ ಹೆಜ್ಜೆ ಇಟ್ಟಿದ್ದು. ಆ್ಯಂಡ್ ಅವ್ನು ಸ್ವಲ್ಪ ಹೊತ್ತು ಆಟಾಡಿದ್ದಾದಮೇಲೆ ಅವ್ನ ಕಸಿನ್ ಜೊತೆ ಎಲ್ಲ ಹೋಗಿ ಆಟ ಆಡ್ಕೊಂಡು ಬಂದ.
ನಿಮಗೆ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಆ್ಯಂಡ್ ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ. ಮಾಲ್ಗಣ್ಣಲ್ಲ ಮಧ್ಯಗೆ ಒಂಥರ ನೋಡ್ತಾಳೆ. ಹೆಂಗ್ ಗೊತ್ತೇನ ಕಯ್ಯ.